ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 ಎರಡನೇ ಪ್ರೋಮೋ ರಿಲೀಸ್ ಆಗಿದೆ. 3 ಗಂಟೆಗೆ ರಿಲೀಸ್ ಆಗಿದೆ. ಬಟ್ ಅಪ್ಡೇಟ್ ಲೇಟ್ ಆಗಿ ಕೊಡ್ತಾ ಇದ್ದೀನಿ, ಕ್ಷಮೆ ಇರಲಿ. ಮೊದಲನೇದಾಗಿ ಇಲ್ಲಿ ವಿಶೇಷವಾಗಿ ಟಿಕೆಟ್ ಟು ಫೈನಲ್ ಅಂದ್ರೆ ಏನಿರ್ಬೇಕು, 9 ಜನ ಇರ್ತಾರೆ. ಆ 9 ಜನದಲ್ಲಿ 9 ಜನ ಟಾಸ್ಕ್ ಆಡ್ಬೇಕು. ಅತಿ ಹೆಚ್ಚು ಪಾಯಿಂಟ್ಸ್ ಯಾರಾದ್ರೆ ಗಳಿಸ್ತಾರೋ ಅವರು ಟಿಕೆಟ್ ಟು ಫೈನಲ್ ಟಿಕೆಟ್ ನ ಗಳಿಸ್ಬೇಕು. ಆದ್ರೆ ಬಿಗ್ ಬಾಸ್ ಆಗ್ಲಿ ಕಲರ್ಸ್ ಕನ್ನಡ ಟೀಮ್ ಆಗ್ಲಿ ಏನ್ ಮಾಡ್ತಾ ಇದೆ, ಎರಡು ಟೀಮ್ ಮಾಡಿದ್ರೆ ಗುರು, ಪ್ರತಿ ವಾರ ಮಾಡ್ದಂಗೆ ಟೀಮ್ ಮಾಡಿ ಉಸ್ತುವಾರಿ ರಜತ್ ಅವ್ರು ಮಾಡಿದ್ದಾರೆ. ರಜತ್ ಅಂದ್ರೆ ತ್ರಿವಿಕ್ರಮ ಭವ್ಯಗೌಡ ಸಪೋರ್ಟ್ ಮಾಡ್ತಾರೆ. ಇದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಬಹಳ ಸಲ ಆಗಿದೆ ಕೂಡ. ಭವ್ಯಗೌಡರು ಕ್ಯಾಪ್ಟನ್ ಆಗಿಕ್ಕೆ ರಜತ್ ಅವರೇ ಕಾರಣ. ಆ ಟೈಮಲ್ಲಿ ಏನಾದ್ರು ರಜತ್ ಅವರ ವಾಯ್ಸ್ ರೈಸ್ ಮಾಡಿದ್ರೆ ಆ ವಾರ ಭವ್ಯಗೌಡ ಕ್ಯಾಪ್ಟನ್ ಆಗ್ತಿರ್ಲಿಲ್ಲ. ಭವ್ಯಗೌಡಗೆ ಕೆಟ್ಟ ಹೆಸರು ಬರ್ತಾನೆ ಇರ್ಲಿಲ್ಲ. ಫೇವರಿಸಮ್ ಮಾಡಿದ್ರೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ. ಎರಡು ಟೀಮ್ ಮಾಡಿದರೆ ಆ ಟೀಮಲ್ಲಿ ಮೊದಲನೇದಾಗಿ ತ್ರಿವಿಕ್ರಮ ಭವ್ಯ ಮೋಕ್ಷಿತ ಹನುಮಂತ ಇದ್ದಾರೆ. ಸೆಕೆಂಡ್ ಟೀಮ್ ಅಂತ ಬಂದಾಗ ಮಂಜು ಮೋಕ್ಷಿತ ಆದ್ಮೇಲೆ ಧನರಾಜು ಚೈತ್ರ. ಎರಡು ಟೀಮ್ ಡಿವೈಡ್ ಮಾಡಿದ್ದಾರೆ. ಎರಡು ಟೀಮ್ ಡಿವೈಡ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಟಿಕೆಟ್ ಟು ಫೈನಲ್ ಟಾಸ್ಕ್ ಅಲ್ಲಿ ಈ ರೀತಿ ಮಾಡಲೇಬಾರ್ದು. ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಇಲ್ಲಿ ರಜತ್ ಅವರಾಗಿರ್ಬೋದು, ಇಲ್ಲ ಕಲರ್ಸ್ ಕನ್ನಡ ಆಗಿರ್ಬೋದು, ನಮ್ಮ ಇದು ಬಿಗ್ ಬಾಸ್ ಟೀಮ್ ಆಗಿರೋ ಫೇವರಿಸಮ್ ಮಾಡ್ತಾ ಇದೆ. ಓಕೆ, ಕಲರ್ಸ್ ಕನ್ನಡ ನಮ್ಮ ಬಿಗ್ ಬಾಸ್ ಟೀಮ್ ಬಿಟ್ಬಿಡಿ. ರಜತ್ ಅವ್ರಿಗೆ ಏನಾಗಿದೆ, ಇಂಡಿವಿಜುವಲ್ ಆಗಿ ಆಟ ಆಡಿ ಹೇಳುವ ರಜತ್ ಅವರೇ ಫೇವರಿಸಮ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ. ಟಾಸ್ಕ್ ಯಾವ ರೀತಿ ಇತ್ತು, ಯಾರಿಗೆ ಫೇವರಿಸಮ್ ಮಾಡಿದ್ರು, ಯಾವ ರೀತಿ ಆಟ ಇತ್ತು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಈಗ ಟಾಸ್ಕ್ ಅಂತ ತಗೊಳ್ಳೋಣ. ಇಲ್ಲಿ ಬಲೂನ್ ಇರುತ್ತೆ. ಆ ಬಲೂನ್ ಅಲ್ಲಿ ಅಲ್ಲಿರೋ ನೀರು ಮಾತ್ರ ಸಪ್ರೇಟ್ ಆಗಿ ಒಂದು ಬೌಲ್ ಅಲ್ಲಿ ತಗೋಬೇಕು ನೀರು. ಆ ಟೈಮಲ್ಲಿ ಏನ್ ಮಾಡ್ತಾ ಇದಾರೆ, ಟಾಸ್ಕ್ ಅಂತ ಬಂದಾಗ ಕಲರ್ ವಾಟ್ ಟಾಸ್ಕ್ ಆಗಿರ್ಬೋದು, ಬಲೂನ್ ಟಾಸ್ಕ್ ಆಗಿರ್ಬೋದು, ಈ ಟೈಮಲ್ಲಿ ಏನಾಗ್ತಾ ಇದೆ ಅಂದ್ರೆ ರಜತ್ ಅವರು ತಗೊಳ್ಳುವ ನಿರ್ಧಾರ ಆಗಿರ್ಬೋದು, ಒಂದು ಆಟ ಆಗಿರ್ಬೋದು, ಅವರ ಡಿಸಿಷನ್ ಆಗಿರ್ಬೋದು, ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ಯಾರ ಕಡೆಗೆ, ತ್ರಿವಿಕ್ರಮರ ಕಡೆಗೆ. ಅಲ್ಲ ಗುರು, ನೀನ್ ಒಳ್ಳೆ ಇಂಡಿವಿಜುವಲ್ ಆಡಿ ಅಂತ ಹೇಳುವ ಒಂದು ವ್ಯಕ್ತಿ ಫೇವರಿಸಮ್ ಹೇಗ್ ಮಾಡ್ತಾ ಇದೆಯಾ? ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ. ಮಂಜಣ್ಣನ ಹೊರಗಿಡಬೇಕು, ಟಾಸ್ಕ್ ಇಂದ ಹೊರಗಡೆ ಇರಬೇಕು. ಮಂಜಣ್ಣ ಗೆಲ್ಬಾರ್ದು, ಮಂಜಣ್ಣ ಆಟ ಆಡಬಾರ್ದು. ಇದೇ ರೀತಿ ಆಗ್ತಾ ಇದೆ. ಈ ರೀತಿ ಆದಾಗ ಏನಾಗುತ್ತಂದ್ರೆ ಕ್ಲಿಯರ್ ಕಟ್ ಆಗಿ ನೋಡುವ ಪ್ರೇಕ್ಷಕರಿಗೆ ಗೊತ್ತಾಗ್ತಾ ಇದೆ. ಸ್ವಲ್ಪ ಆದ್ರೂ ಸೆನ್ಸ್ ಇದೆಯಾ? ನಿನ್ನೆ ಎಪಿಸೋಡ್ ಗೊತ್ತಾಗ್ತಾ ಇತ್ತು. ರಜತ್, ಧನರಾಜು, ಮಂಜಣ್ಣ, ತ್ರಿವಿಕ್ರಮ್ ಅಲ್ಲಿ ಮೂವರು ಡಿಸ್ಕಷನ್ ಮಾಡ್ತಾ ಇದ್ರೆ ನೀವು ಇಂಟರ್ಫಿಯರ್ ಅವಶ್ಯಕತೆ ಏನಾಗಿತ್ತು? ಅವ್ರ ಕೈಲಿ ಏನಾದ್ರು ಆಗ್ಲಿ ಅಂದ್ರೆ ಅವಾಗ ನೀವು ಹೋಗ್ಬೇಕು. ಅಲ್ಲಿ ಮಾತಾಡ್ತಾ ಇದಾರೆ, ನೀವು ಮಧ್ಯದಲ್ಲೇ ಹೋಗೋ ಅವಶ್ಯಕತೆ ಏನಿತ್ತು? ತಪ್ಪು ತಾನೆ. ಇವತ್ತಿನ ಎಪಿಸೋಡ್ ಅಷ್ಟೇನೆ. ಅಲ್ಲಿ ಯಾರೋ ಬಲೂನ್ ಟಚ್ ಮಾಡಿದಾರೆ, ಯಾರೋ ಕೈ ಟಚ್ ಮಾಡಿದಾರೆ, ಅವ್ರನ್ನ ಬಿಟ್ಬಿಟ್ಟು ಮಂಜು ಟೀಮ್ಗೆ ಫೋನ್ ಕೊಡ್ತಾ ಇದ್ದಾನೆ. ಇಲ್ಲಿ ಏನಾಗ್ತಿದೆ ಅಂದ್ರೆ ರಜತ್ ಅವರ ಆಟ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಬಟ್ ಫೇವರಿಸಮ್ ಅಂತ ಬಂದಾಗ ಕ್ಲಿಯರ್ ಕಟ್ ಗೊತ್ತಾಗ್ತಾ ಇದೆ. ತುಂಬಾ ಸಲ ಫೇವರಿಸಮ್ ಮಾಡ್ತಾ ಇದ್ರೆ ಭವ್ಯನ ತ್ರಿವಿಕ್ರಮನ ಬಿಟ್ಕೊಡೋ ಚಾನ್ಸಸ್ ಇಲ್ಲ ಅಂತಾರ ಅವರು. ಆ ರೀತಿ ಆಟ ಆಗ್ತಾ ಇದೆ. ಈ ಬಲೂನ್ ಟಾಸ್ಕ್ ಅಲ್ಲೂ ಅದನ್ನೇ ಆಗ್ತಾ ಇದೆ. ಮತ್ತೆ ನಿಮ್ಗೆ ನೋಡಿದಾಗ ಏನನ್ಸಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಇಲ್ಲಿ ರಜತ್ ಅವರ ಒಂದು ನಿರ್ಧಾರ ಏನಾಗುತ್ತೆ ಅಂದ್ರೆ ಕ್ಲಿಯರ್ ಕಟ್ ಆಗಿ ಮಂಜು ಅವರ ಟೀಮ್ಗೆ ಅಪೋಸಿಟ್ ಆಗ್ತಾ ಇದೆ. ಇಲ್ಲಿ ಬಿಗ್ ಬಾಸ್ ಅವರು ರೆಡ್ ಟೀಮು ಬ್ಲೂ ಟೀಮ್ ಅಂತ ಬೇರೆ ಮಾಡ್ತಾ ಇದ್ದಾರೆ. ನಮ್ಮ ತ್ರಿವಿಕ್ರಮ್ ಟೀಮ್ ಅಲ್ಲಿ ತ್ರಿವಿಕ್ರಮ ಭವ್ಯ ಮೋಕ್ಷಿತ ಹನುಮಂತ ಇದ್ದಾರೆ. ಮಂಜು ಟೀಮ್ ಅಲ್ಲಿ ಮಂಜು, ಗೌತಮಿ, ಧನರಾಜು, ಚೈತ್ರ ಇದ್ದಾರೆ. ಇಲ್ಲಿ ಟೀಮ್ ಅಂತ ಬಂದಾಗ ನಮ್ಮ ರಜತ್ ಅವರು ಎಲ್ಲ ಒಂದೇ ಟೀಮ್ಗೆ ಸಪೋರ್ಟ್ ಮಾಡಿದ್ರೆ ಅನಿಸ್ತಾ ಇದೆ. ತಪ್ಪು ಯಾರೇ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ. ನಮ್ಮ ಚೈತ್ರಕ್ಕ ಅವರು ಮಂಜಣ್ಣ ಟೀಮ್ ಅಲ್ಲಿ ಇದ್ದಾರೆ. ಅವರು ಪೋಲ್ ಮಾಡ್ತಾ ಇದ್ರು, ಪೋಲ್ ಅಂತ ಹೇಳ್ತಾ ಇದಾರೆ. ಪೋಲ್ ಅಕ್ಕ ನಮ್ ಇನ್ನೊಂದೇನೋ ಟ್ರೋಲ್ ಆಗ್ತಾ ಇದೆ. ಮತ್ತೆ ನಿಮ್ಗೆ ಒಂದು ಪ್ರೋಮೋ ನೋಡಿದಾಗ ಇನ್ನೊಂದು ನೋಡಿದಾಗ ಏನಂತ ಕಮೆಂಟ್ ಮಾಡಿ. ಒಂದೊಂದು ಸತ್ಯ, ಈ ಶನಿವಾರ ಕಿಚ್ಚನ ಪಂಚಾಯತಿಯಲ್ಲಿ ರಜತ್ ಅವರಿಗೆ ತುಂಬಾ ಕ್ಲಾಸ್ ಇರುತ್ತೆ. ತುಂಬಾ ಮಾತಾಡಿದ್ದಾರೆ, ತುಂಬಾ ತಪ್ಪುಗಳು ಮಾಡಿದ್ದಾರೆ. ಇಲ್ಲಿ ಯಾಕಾದ್ರೂ ಕ್ಯಾಪ್ಟನ್ ಆದ್ರು ಅನಿಸ್ತಾ ಇದೆ. ಆ ಕ್ಯಾಪ್ಟನ್ ಆದ್ರೂ ಕೂಡ ಮೋಸದಿಂದ ಆದ್ರು ಅಂತ ಅನಿಸ್ತದೆ ಕೆಲವು ಸಲ. ಆ ರೀತಿ ಆಗ್ತಾ ಇದೆ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಒಂದು ಉಸ್ತುವಾರಿ ಅಂತ ಬಂದಾಗ, ಕ್ಯಾಪ್ಟನ್ ಅಂತ ಬಂದಾಗ ನಿರ್ಧಾರ ಸರಿ ಇರಬೇಕು. ನೀವು ನೋಡಿ, ಬೆಳಿಗ್ಗೆಯಿಂದ 2-3 ಪ್ರೋಮೋ ಬಂದಿದೆ. 2-3 ಪ್ರೋಮೋದಲ್ಲೂ ಮಂಜಣ್ಣಿಗೆ ಬೈತಾ ಇದಾರೆ, ಮಂಜಣ್ಣಿಗೆ ಹೇಳ್ತಾ ಇದಾರೆ, ಮಂಜಣ್ಣಿಗೆ ಕ್ಲಾಸ್ ತಗೊಂತ ಇದಾರೆ ನಮ್ಮ ಉಸ್ತುವಾರಿ ರಜತ್ ಅವರು. ಯಾಕೆ ತ್ರಿವಿಕ್ರಮ ಹೇಳದೇ ಇಲ್ವಾ ನೀವು? ನನ್ಗೆ ತ್ರಿವಿಕ್ರಮ ಕೋಪ ಇಲ್ಲ, ತ್ರಿವಿಕ್ರಮ ಇಷ್ಟ ಇಲ್ಲ ಅಂತಲ್ಲ. ಮೈ ಫೇವರೇಟ್ ಇಸ್ ಆಲ್ಸೋ ಭವ್ಯಗೌಡ ತ್ರಿವಿಕ್ರಮ್, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಉಸ್ತುವಾರಿ ಆದಾಗ ರಜತ್ ಅವರು ನಿಯತ್ತಾಗಿ ನ್ಯಾಯ ಮಾಡಿ 2.2 ಅಂತ ಏನಂತ ಹೇಳಿದ್ರು ರಜತ್ ಅವರು. 2.2 ಏನಂತ ಹೇಳ್ತೀರ ನಮ್ಮ ತ್ರಿವಿಕ್ರಮ್ ಅವರು. ಆ ಟೈಮಲ್ಲಿ ಏನಾಗ್ತಾ ಇದೆ ಅಂದ್ರೆ
ಇವರು ತುಂಬಾನೇ ಸ್ವಲ್ಪ ಓವರ್ ವಾಯ್ಸ್ ರೈಸ್ ಮಾಡ್ತಾ ಇದಾರೆ, ಓವರ್ ರಿಯಾಕ್ಟ್ ಮಾಡ್ತಾ ಇದಾರೆ, ಓವರ್ ಆಡ್ತಾ ಇದಾರೆ ಅನ್ಸುತ್ತೆ. ಇಷ್ಟು ದಿನಗಳ ಕಾಲ ಈ ರೀತಿ ಆಡ್ತಾ ಇದ್ರೆ ಏನ್ ಅನಿಸ್ತಾ ಇರಲಿಲ್ಲ. ಈಗ ಹೊಸದಾಗಿ ರಿಯಾಕ್ಟ್ ಮಾಡ್ತಾರಲ್ಲ ಆ ಟೈಮಲ್ಲಿ ತುಂಬಾ ತಪ್ಪನಿಸ್ತಾ ಇದೆ. ಹಂಗಂತ ತ್ರಿವಿಕ್ರಮ್ಗೆ ಫ್ಯಾನ್ಸ್ ಕಡಿಮೆ ಆಗೋ ಚಾನ್ಸಸ್ ಇಲ್ಲ. ಬಟ್ ರಜತ್ ಅವರು ಮಾತ್ರ ತುಂಬಾ ಇದು ಮಾಡ್ತಾ ಇದಾರೆ, ಫೇವರಿಸಮ್ ಮಾಡ್ತಾ ಇದಾರೆ, ಇದಂತೂ ಸತ್ಯ. ಮತ್ತೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರನ್ನ ಹೊಸ ನೋಡ್ತಾರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.